ವೆಲ್ಕಮ್ ಟು ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ನಾನು ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೇನೆ. ಸೊ ಅಗ್ರಿಕಲ್ಚರ್ ಆಫೀಸರ್ ಅಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ನಲ್ಲಿ ಅಪ್ಲಿಕೇಶನ್ ಅನ್ನ ಬಿಟ್ಟ ನಂತರ ಸ್ಪೋರ್ಟ್ಸ್ ಕೋಟಾನಲ್ಲಿ 2% ರಿಸರ್ವೇಶನ್ ಅನ್ನ ಆಡ್ ಮಾಡಲಿಕ್ಕೆ ಅಂತೇಳಿ ಕೆಲವೊಂದು ತಿಂಗಳುಗಳ ಕಾಲ ನೋಟಿಫಿಕೇಶನ್ ಮುಂದಾಕಲಾಗಿತ್ತು. ಅದಾದ ನಂತರ KPSC ಮತ್ತೆ ಸೇಮ್ ನೋಟಿಫಿಕೇಶನ್ ಕಂಟಿನ್ಯೂ ಮಾಡಿ ಅಪ್ಲೈ ಮಾಡಲಿಕ್ಕೆ ಲಿಂಕ್ ಅನ್ನ ಬಿಟ್ಟಿತ್ತು. ಬಟ್ ಆ ಒಂದು ಸೆಕೆಂಡ್ ಸರ್ಕ್ಯುಲರ್ ಬಂದ ನಂತರ KAT ನಲ್ಲಿ ಒಂದು ಕೇಸ್ ಫೈಲ್ ಆಗಿರುವಂತದ್ದು, ಅದರ ಡೀಟೇಲ್ಸ್ ಅನ್ನ ನೀವಿಲ್ಲಿ ನೋಡಬಹುದು. ಸೊ KAT ನಲ್ಲಿ 2% ಸ್ಪೋರ್ಟ್ಸ್ ಕೋಟಾ ಏನಿದೆ ಇದನ್ನ ಇನ್ಕ್ಲೂಡ್ ಮಾಡಿಲ್ಲ ಅಂತ ಹೇಳಿ ಕೇಸನ್ನ ಫೈಲ್ ಮಾಡಿರ್ತಕ್ಕಂಥದ್ದು ಜನವರಿ ತಿಂಗಳಿನಲ್ಲಿ. ಸೊ ಇದಾದ ನಂತರ KAT ನಲ್ಲಿ ಇದರ ಬಗ್ಗೆ ಆರ್ಗ್ಯುಮೆಂಟ್ಸ್ ಎಲ್ಲ ಆದ ನಂತರ ಸೊ ಇಲ್ಲಿರ್ತಕ್ಕಂಥ ಡೀಟೇಲ್ಸ್ ಅನ್ನ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಫೆಬ್ರವರಿ ತಿಂಗಳಿನಲ್ಲಿ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗ್ ತನಕ ಈ ಒಂದು ಪ್ರೊಸೆಸ್ ಏನಿದೆ ಇದನ್ನ ಸ್ಟೇ ಮಾಡಿ ಅಂತೇಳಿ KAT ಆರ್ಡರ್ ನ ಮಾಡಿರುವಂತದ್ದು. ಲೇಟೆಸ್ಟ್ ಅಪ್ಡೇಟ್ ರಿಗಾರ್ಡಿಂಗ್ ದಿಸ್ ಕೇಸ್ ಅನ್ನ ನೋಡೋದಿದ್ರೆ ರಿಲೇಟೆಡ್ ಟು ದಿಸ್ ಕೇಸ್ KAT ನಲ್ಲಿ ನೆಕ್ಸ್ಟ್ ಹಿಯರಿಂಗ್ ಇರ್ತಕ್ಕಂಥದ್ದು 18/6/2025. ಸೊ ಈ ದಿನ ಏನಾಗ್ತದೆ ಇದರ ಮೇಲೆ AO ಅಂಡ್ AAO ಎಕ್ಸಾಮಿನೇಷನ್ ಡೇಟ್ಸ್ ಅನ್ನ ನಾವು ಪ್ರಿಡಿಕ್ಟ್ ಮಾಡಬಹುದು. ಸೊ ಈಗ 27/28ಗೆ ಎಕ್ಸಾಮ್ ಆಗ್ತದ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಇದು ಇಂಪಾಸಿಬಲ್ ಅಂತ ಅನ್ಸುತ್ತೆ. ಬಿಕಾಸ್ ಯೂಶುವಲಿ KPSC ಯಾವುದೇ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಬೇಕಾದ್ರೆ 1 ಮಂತ್ ಬಿಫೋರ್ ಟೈಮ್ ಟೇಬಲ್ ಅನ್ನ ವೆಬ್ಸೈಟ್ ನಲ್ಲಿ ರಿಲೀಸ್ ಮಾಡ್ತದೆ. ಜೊತೆಗೆ 7 to 10 days ಬಿಫೋರ್ ಅಡ್ಮಿಷನ್ ಟಿಕೆಟ್ಸ್ ಅನ್ನ ಕೂಡ ಇಶ್ಯೂ ಮಾಡ್ತದೆ. ಸೊ ಇಲ್ಲಿ ಜಸ್ಟ್ 8 to 10 days ಇಂಟರ್ವಲ್ ಇರೋದ್ರಿಂದ ಏನಾಗ್ತದೆ ಅಂತ ಹೇಳಿ ನಾವು ನೋಡ್ಬೇಕಾಗುತ್ತೆ. ಕೆಲವು ಅಭ್ಯರ್ಥಿಗಳು ಈ ಒಂದು ನೋಟಿಫಿಕೇಶನ್ ಕ್ಯಾನ್ಸಲ್ ಆಗ್ಬೋದಾ, ಎಕ್ಸಾಮಿನೇಷನ್ ನಡೆಯಲ್ವಾ ಅನ್ನುವಂಥ ಡೌಟ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಕ್ಲಿಯರ್ ಆಗಿ ನಿಮ್ಗೆ ಹೇಳ್ತೇನೆ, ಡೆಫಿನೆಟ್ಲಿ ಈ ನೋಟಿಫಿಕೇಶನ್ಗೆ ಎಕ್ಸಾಮಿನೇಷನ್ ನಡೆಯುತ್ತೆ. KPSC ಎಕ್ಸಾಮ್ ಅನ್ನ ಮಾಡಿ 1:1 ಲಿಸ್ಟ್ ಅನ್ನ ಖಂಡಿತ ಪಬ್ಲಿಷ್ ಮಾಡೇ ಮಾಡುತ್ತೆ. ಸೊ ನೀವು ಎಲ್ಲೂ ಕೂಡ ಈ ಒಂದು ಕೇಸಿನ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡು ಅವ್ರ ಎಕ್ಸಾಮಿನೇಷನ್ ಬಿಟ್ಟಿಲ್ಲ ಅನ್ಕೊಂಡು ನಿಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ, ಅವ್ರ ಪ್ರಿಪ್ರೇಷನ್ ಅನ್ನ ಪಾಸ್ ಮಾಡಬೇಡಿ. ನಿಮ್ಮ ಪ್ರಯತ್ನವನ್ನ ಅವ್ರ ಪ್ರಿಪ್ರೇಷನ್ ಅನ್ನ ಮುಂದುವರಿಸಿ. ಡೆಫಿನೆಟ್ಲಿ ಎಕ್ಸಾಮ್ ಆಗುತ್ತೆ, ಒಳ್ಳೆ ಚಾನ್ಸ್ ಇದೆ. ಈ ಸರಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಇದೆ. ಮತ್ತೆ ನೋಟಿಫಿಕೇಶನ್ ಆಗ್ಬೇಕಂದ್ರೆ ನಮ್ಮ ಸ್ಟೇಟ್ ಅಲ್ಲಿ 5 to 10 years ಬೇಕು. ಸೊ ಹಾಗಾಗಿ ಈ ಆಪರ್ಚುನಿಟಿಯನ್ನ ಬಿಡಬೇಡಿ. ಕಾಂಪಿಟೇಷನ್ ಕೂಡ ಮಾಡರೇಟ್ ಲೆವೆಲ್ ಅಲ್ಲಿ ಇರುವಂತದ್ದು. ಹಾಗಾಗಿ ನಿಮ್ ಪ್ರಿಪ್ರೇಷನ್ ಕಂಟಿನ್ಯೂ ಆಗಲಿ. KPSC ಒಂದಲ್ಲ ಒಂದು ರೀಸನ್ ಇಟ್ಕೊಂಡು ಲಾಸ್ಟ್ 2 years ಇಂದ ಯಾವ್ಯಾವ ನೋಟಿಫಿಕೇಶನ್ ಆಗ್ತಾ ಇದೆ, ಈವನ್ ನಾವು KAS ಅನ್ನ ನೋಡ್ಬೋದು, ಗ್ರೂಪ್ B ನೋಡ್ಬೋದು, ಅವ್ರ AEE AE ಅನ್ನ ನೋಡ್ಬೋದು, ಎಲ್ಲವನ್ನ ಕೂಡ ಒಂದಲ್ಲ ಒಂದು ರೀಸನ್, ಸಮ್ಮ ರಿಸರ್ವೇಶನ್ ಆಗಿರ್ಬೋದು, ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು, ಈ ರೀತಿ ಒಂದಲ್ಲ ಒಂದು ರೀಸನ್ ಇಟ್ಕೊಂಡು ಮುಂದೆ ಹಾಕೊಂಡು ಹೋಗ್ತಾ ಇದೆ. ಬಟ್ ಡೆಫಿನೆಟ್ಲಿ ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅವರು ಲಿಸ್ಟ್ಗಳನ್ನ ಕ್ಲಿಯರ್ ಮಾಡಲೇಬೇಕು, ನೋಟಿಫಿಕೇಶನ್ಸ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು ಅಂದಾಗ ಅವ್ರ ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡೇ ಮಾಡ್ತಾರೆ. AO ಅವ್ರ AO ಎಕ್ಸಾಮ್ ಇನ್ನ 3 to 4 months ಆಗ್ಬೋದು, 5 to 6 months ಆಗ್ಬೋದು. ನಿಮ್ಮ ಪ್ರಿಪ್ರೇಷನ್ ಕಂಟಿನ್ಯೂ ಆಗಲಿ. ಎನಿ ಟೈಮ್ ಎಕ್ಸಾಮ್ ಕೊಟ್ಟರು ಕೂಡ ನೀವು ಅಟೆಂಡ್ ಮಾಡೋ ರೀತಿಯಲ್ಲಿ ನಿಮ್ಮ ಪ್ರಿಪ್ರೇಷನ್ ಅನ್ನ ನೀವು ಕಂಟಿನ್ಯೂ ಮಾಡಿ. ಸೊ ನಿಮ್ಮ ಜರ್ನಿಗೆ ಹೆಲ್ಪ್ ಆಗ್ಲಿಕ್ಕೆ ಐಮೋಡ್ ಲರ್ನಿಂಗ್ ಕೂಡ ಜನರಲ್ ಸ್ಟಡೀಸ್ ಅಂಡರ್ ನಲ್ಲಿ 12 ಬುಕ್ಸ್ ಅನ್ನ, ಸ್ಪೆಸಿಫಿಕ್ ಪೇಪರ್ ಅಂಡರ್ ಅಲ್ಲಿ 13 ಬುಕ್ಸ್ ಅನ್ನ ನಿಮ್ಗೆ ನೀಡ್ತಾ ಇರುವಂತದ್ದು. ಅವಶ್ಯಕತೆ ಇದ್ದಲ್ಲಿ ಈ ಒಂದು ನಂಬರಿಗೆ ವಾಟ್ಸ್ಆಪ್ ಅನ್ನ ಮಾಡಿ ನೋಟ್ಸಿನ ಸ್ಯಾಂಪಲ್ಸ್ ಅನ್ನ ನೀವು ಪಡೆದುಕೊಳ್ಬಹುದು. ಸೊ ಇಲ್ಲೇನ್ ನೋಡ್ತಾ ಇದೀರಿ, ಇಷ್ಟು ಬುಕ್ಸ್ ಅನ್ನ ಜನರಲ್ ಸ್ಟಡೀಸ್ಗೆ ನೀಡ್ತಾ ಇರುವಂತದ್ದು. ಏನ್ಶಿಯಂಟ್, ಮಿಡಿವಲ್, ಮಾಡರ್ನ್ ಅಂಡ್ ಕರ್ನಾಟಕ ಹಿಸ್ಟ್ರಿ, ವರ್ಲ್ಡ್ ಇಂಡಿಯನ್ ಅಂಡ್ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಪೊಲಿಟಿ, ಇಂಡಿಯನ್ ಎಕನಾಮಿ, ಜನರಲ್ ಸೈನ್ಸ್, ಮೆಂಟಲ್ ಅಬಿಲಿಟಿ, ಜನರಲ್ ನಾಲೆಡ್ಜ್ ಅಂಡ್ ಮಂತ್ಲಿ ಕರೆಂಟ್ ಅಫೇರ್ಸ್ ಟಿಲ್ ಯುವರ್ ಎಕ್ಸಾಮ್ಸ್. ಸೊ ಇಷ್ಟು 12 ಬುಕ್ಸ್ ಇಂದ ಅರೌಂಡ್ 1600 ಪೇಜಸ್ ಇರುವಂತದ್ದು. ಸೊ ಇದಿಷ್ಟು ನಿಮಗೆ ಪೇಪರ್ 1 ಏನಿದೆ ಜನರಲ್ ಸ್ಟಡೀಸ್ 300 marks ಗೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಕಮಿಂಗ್ ಟು ಸ್ಪೆಸಿಫಿಕ್ ಪೇಪರ್, 13 ಬುಕ್ ನಿಮಗೆ ಅವೈಲಬಲ್ ಇರುವಂತದ್ದು. ಸೊ ಆಸ್ ಪರ್ ಸಿಲೆಬಸ್ ಕಂಪ್ಲೀಟ್ ಡೀಟೇಲ್ಡ್ ಆಗಿ ಅರೌಂಡ್ 2300 ಪೇಜಸ್ ಇರ್ತಕ್ಕಂಥ ಬುಕ್ಸ್ ಇವು 13 ಬುಕ್ಸ್ಗಳು ಸಿಗುತ್ತೆ. ಸೊ ಟೋಟಲ್ ಜನರಲ್ ಸ್ಟಡೀಸ್ 12 ಅಂಡ್ ಟೆಕ್ನಿಕಲ್ 13 ಬುಕ್ಸ್ ನಿಮಗೆ ಟೋಟಲ್ 25 ಬುಕ್ಸ್ AO ಅಂಡ್ AO ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ 85% ಸಿಲೆಬಸ್ಗೆ ಐಮೋಡ್ ಲರ್ನಿಂಗ್ ವತಿಯಿಂದ ನಿಮಗೆ ಸಿಗುತ್ತೆ. ಆಲ್ರೆಡಿ ಹಲವಾರು ಸ್ಟೂಡೆಂಟ್ಸ್ ಅಂದ್ರೆ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡಿ ಅವರ ಪ್ರಿಪರೇಷನ್ ಅನ್ನ ಪ್ರಾರಂಭ ಮಾಡಿರುವಂತದ್ದು. ಸೊ ಈ ರೀತಿಯಾಗಿ ಸ್ಟಡಿ ಮಾಡ್ತಾ ಇರುವಂತದ್ದು. ಸೊ ನೀವು ಕೂಡ AO ಆರ್ AAO ನ ಕ್ರ್ಯಾಕ್ ಮಾಡ್ಬೇಕಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಸ್ಯಾಂಪಲ್ಸ್ ಅನ್ನ ತೆಗೆದುಕೊಂಡು ಇಂಟ್ರೆಸ್ಟ್ ಇದ್ರೆ ಅವ್ರ ನೀಡ್ ಇದ್ರೆ ಸ್ಟಡಿ ಮೆಟೀರಿಯಲ್ಸ್ ಅನ್ನ ಅವ್ರ ಕ್ಲಾಸಸ್ ಅನ್ನ ಬೈ ಮಾಡಬಹುದು. ಸೊ ನೆಕ್ಸ್ಟ್ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಏನಾದರೂ ಇದ್ದಲ್ಲಿ ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ, ಐಮೋಡ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ ನಾವೇ ಅಪ್ಲೋಡ್ ಮಾಡ್ತೇವೆ. ಅವ್ರು ನಮ್ಮ ಟೆಲಿಗ್ರಾಮ್ ಚಾನಲ್ ಏನಿದೆ ಅಲ್ಲೂ ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ತೇವೆ. ಥ್ಯಾಂಕ್ ಯು ಅಂಡ್ ಆಲ್ ದಿ ಬೆಸ್ಟ್.